ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಹೆಣ್ಣು ಯಾರನ್ನಾದರೂ ಪ್ರೀತಿಸಬಲ್ಲಳು, ಇಲ್ಲವೇ ದ್ವೇಷಿಸಬಲ್ಲಳು. ಅವಳಿಗೆ ಇದರ ಮಧ್ಯದ ದಾರಿಯ ಅರಿವಿಲ್ಲ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ತೆ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಸೋಮವಾರ, ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ ನಮ್ಮೆಲ್ಲರಿಗೂ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಬಹಳ ಸಂತೋಷ. ಇವತ್ತಿನ ದಿವಸ ನಾನು ಹಮ್ಮಿಕೊಂಡಿರತಕ್ಕಂಥ ಮೇ ಮಾಸದಲ್ಲಿ ಮಹಾ ಒಂದು ಯಾಗವನ್ನು ಹಮ್ಮಿಕೊತಾ ಇದ್ದೀನಿ. ನಿಮಗೆಲ್ಲ ಮೊದಲೇ ಹೇಳಿದ್ದೆ, ವಸಿಷ್ಠ ಮಹರ್ಷಿಗಳು ಇಂದ್ರನಿಗೆ ಹಾಕಿರೋ ಶಾಪದಲ್ಲಿ ಗರುಡ ಪುರಾಣದಲ್ಲಿ ಮಾಡಿರ್ತಕ್ಕಂಥ ವ್ಯತ್ಯಾಸಗಳು. ಇಂದ್ರ ಯಾವ ಕಾಲಕ್ಕೂ ವಸಿಷ್ಠ ಋಷಿ ಮಾತುಗಳನ್ನ ಕೇಳದಿದ್ದಾಗ ಅವರು ಏನು ಮಾಡಿದ್ರು? ಇಂದ್ರ, ಲಂಚ ಅಂತ ಕೇಳಿರ್ತಕ್ಕಂಥ ನೀನು ಹವಿಸ್ಸನ ಕೊಡಕ್ಕೆ ಮೊದಲೇ ದುರಹಂಕಾರದಿಂದ ಮಳೆಯ ಕೊಡು ಅಂದಾಗ ಕೊಡದಿದ್ದ ನೀನು, ನಿನ್ನ ಅಟ್ಟಹಾಸಕ್ಕೆ ಮೆರಿತಾ ಇರತಕ್ಕಂಥ ನಿನ್ನೆಗೆ ದುರಹಂಕಾರವಾಗಿ ಇದ್ದಾಗ ನಾನು ಖಂಡಿತ ಶಿಕ್ಷೆಯನ್ನು ನೀಡುತ್ತೀನಿ ಅಂತ ಹೇಳಿ ಆ ಗರುಡ ಪುರಾಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಅವರೊಂದು ಮೂಲ ಮಂತ್ರವನ್ನು ಹೇಳಿ, ಯಾರು ಲಂಚ, ಯಾರು ದುರಹಂಕಾರ, ಯಾರು ಯಾವ ಕಾಲಕ್ಕೂ ಕೈಯಲ್ಲಿ ಕೇಳ್ತಾನೋ ಅವನಿಗೆ ಕುಷ್ಠರೋಗ ಬರುತ್ತೆ, ಬಾಯಿ ನಿಂತು ಹೋಗುತ್ತೆ, ಸರ್ವದಾ ವ್ಯಾಧಿಯನ್ನು ಬಂದು ಆವರಿಸ್ಕೊಂಡ್ಬಿಡುತ್ತೆ. ಇದು ಸಾಕ್ಷರೂಪವಾಗಿ ನಡೆಯುತ್ತೆ. ಈ ಗ್ರಂಥದಲ್ಲಿರ್ತಕ್ಕಂಥ ಮೂಲ ಮಂತ್ರಗಳು ಕೆಲವರಿಗೆ ಮಾತ್ರ ಭಾರತ ದೇಶದಲ್ಲಿ, ಕೆಲವರ ಹತ್ರ ಮಾತ್ರ ಇದೆ. ಅದರಲ್ಲಿ ನನ್ನ ಹತ್ರನೂ ಇದೆ. ಈ ಒಂದು ರಹಸ್ಯವಾಗಿರ್ತಕ್ಕಂಥ ಮೂಲಮಂತ್ರ ಸಮೇತವಾಗಿ ಸಾರ್ವಜನಿಕರು, ಭಾರತ ದೇಶ, ಇಡೀ ಜಗತ್ತಿನ ಎಲ್ಲಾ ಧರ್ಮದವರಿಗೂ ಯಾವ ಕಾಲಕ್ಕೂ ಅನ್ಯಾಯ ಆಗಬಾರದು ಅನ್ನೋ ಮೂಲ ಉದ್ದೇಶವೇ ಪರಮೇಶ್ವರನದು. ಅದಕ್ಕೋಸ್ಕರ ಆ ಒಂದು ಯಾಗವನ್ನು ಪರಿಪೂರ್ಣವಾಗಿ ನಾನು ನಿಮ್ಮೆಲ್ಲರಿಗೋಸ್ಕರ ಭಾರತ ದೇಶ ಇಡೀ ಸಂರಕ್ಷಣೆ ಮಾಡೋಕ್ಕೋಸ್ಕರ ಇನ್ನ ಮೇಲೆ ಅದನ್ನು ಮಾಡಿದ ಮೇಲೆ ಎಲ್ಲ ಒಂದು ಯಾವ ರೀತಿ ಇರ್ತೀವಿ ಅಂದರೆ ರಾಮರಾಜ್ಯದಲ್ಲಿ ಇದ್ದ ಹಾಗೆ ಕ್ಷೇಮವಾಗಿ, ಯಾವ ಒಂದು ಗೊಂದಲವಿಲ್ಲದೆ, ಯಾವ ಗಲದವಿಲ್ಲದೆ ಪರಿಪೂರ್ಣವಾಗಿ ದೇವಿ ನಂಬಿಕೆಯಲ್ಲಿ, ದೈವ ಭಕ್ತಿಯಲ್ಲಿ ಕೂತು ಬಿಡ್ತಾರೆ. ಹಾಗೆ ಮಾಡಬೇಕು ನೋಡಿ. ಇದು ಒಂದು ದಿವಸದ ಕಾರ್ಯಕ್ರಮ. ಗುರುವಾರವೇ ಮಂಗಳವಾಗಿರ್ತಕ್ಕಂಥ ಅನುಗ್ರಹ ಅಂದರೆ ಮಂಗಳ ಪೀಠಸ್ಥಿತಿ ಅಂತ ಲಲಿತಾ ತ್ರಿಪುರ ಸುಂದರಿ 9 ದುರ್ಗೆಯರ ಅವತಾರವನ್ನು ತೆಗಿತಾಳೆ. ಅದಕ್ಕೋಸ್ಕರ ಅವಳು ಆ ಮಂಗಳವಾರ ದಿನನೇ ತೆಗೆದಿರೋದ್ರಿಂದ ಮಂಗಳಕರ ಅಂತ ಕರಿತೀವಿ. ಇವಳು ಕೂತಿರೋದು ಮಂಗಳ ಪೀಠ ಸ್ಥಿತ, ಸಾಕ್ಷಾತ್ ಪರಮೇಶ್ವರನ ಮೇಲೆ ಮಂಗಳ ಪೀಠವಾಗಿರೋನು. ಪರಮೇಶ್ವರನಿಗೆ ದಿನವಾಗಿರತಕ್ಕಂಥ ಇಚ್ಛಾನುಸಾರ ಸೋಮವಾರ ಮತ್ತು ಗುರುವಾರ ಬಹಳ ಇಷ್ಟ. ಆದರೆ ಗುರು ಅನುಗ್ರಹ ಬೇಕು ಅಂದರೆ ಪರಮೇಶ್ವರ ನಿದ್ರಾವಸ್ಥೆಯಲ್ಲಿರಲ್ಲ, ಪ್ರದೋಷ ಪೂಜೆಯಲ್ಲಿ ಗುರುವಾಗಿ ಕೂತ್ಕೊಂತಾನೆ, ದಕ್ಷಿಣಾಮೂರ್ತಿಯಾಗಿ. ಅದಕ್ಕೆ ಆ ಸಾಕ್ಷಿರೂಪವಾಗಿ ಕೂತ್ಕೊಳ್ಳೋದ್ರಿಂದ ನೀವೆಲ್ಲ ಸಿದ್ಧರಾಗಬೇಕು. ಗುರುವಾರದಂದು ಮೇ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾಯಾಗ ಕಾರ್ಯ ಒಂದೇ ದಿವಸಗಳು. ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಷ್ಟು ಜನಕ್ಕೆ ಅವಕಾಶ ಸೇವಾರ್ಥ ಅಂದರೆ ಎಲ್ಲರೂ ಬಂದು ಪಾಲ್ಗೊಳ್ಬೋದು, ಎಲ್ಲ ಧರ್ಮದವರು ಪಾಲ್ಗೊಳ್ಬೋದು. ಏಕೆಂದರೆ ಥ್ಯಾಂಕ್ಸ್ ಅಂತ ಹೇಳಬೇಕು, ಧನ್ಯವಾದ ಅನ್ನಬೇಕು. ಭಗವಂತ ನೀ ಕೊಟ್ಟಿರೋದು ಸಂತೋಷ. ಆದರೆ ಪ್ರಕೃತಿಯ ಲಯವಾಗಕ್ಕೆ ನಾವು ದೀಪವನ್ನು ಹಚ್ಚಿದ್ದೀವಿ, ಪ್ರಯತ್ನ ಪಟ್ಟಿದ್ದೀವಿ. ಆದರೂ ಸಹ ಶಕ್ತಿಯನ್ನು ಕೊಡ್ತಕ್ಕಂಥ ನೀನು ಇನ್ನೇನು ಮೇ ಮಾಸದಲ್ಲೇ ಬಂದು ಪಾದಾರ್ಪಣೆಯನ್ನು ಮಾಡ್ತಿದ್ದೀಯ ಅಂದರೆ ದಕ್ಷಿಣದಲ್ಲಿ ಬಂದು ಪರಮೇಶ್ವರನು ನೆಲೆಸಿಬಿಡ್ತಾನೆ. ಶಕ್ತಿ ತಾನು ಪಾದಾರವಿಂದದಿಂದ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇರತಕ್ಕಂಥ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯಕ್ಕೋಸ್ಕರ ಅವಳು ಬಂದು ನೆಲೆಸಿಬಿಡ್ತಾಳಂತೆ ಜಗನ್ಮಾತೆ ದುರ್ಗಾಂಶದಲ್ಲಿ. ಇವಳು ಬಂದು ಆ ಪಾದಾರವಿಂದವನ್ನು ಇಡೀ ಜಗತ್ತು ಸಂರಕ್ಷಣಾಪೂರ್ವಕವಾಗಿ ನೋಡಬಹುದು. ಆ ರಕ್ಷಣೆಯನ್ನು ತಗೊಳ್ಳೋಕ್ಕೋಸ್ಕರ ಅವಳು ಬಂದು ಪಾದಾರ್ಪಣೆ ತ್ರಿಶೂಲದಲ್ಲಿ ಬಂದು ನಿಂತು ಬಿಡ್ತಾಳೆ. ನಿಂತಾಗ ಇಡೀ ಶಕ್ತಿ ಒಂದು ಕೇಂದ್ರ ಬಿಂದು ಆಗ್ಬಿಡುತ್ತೆ. ಆಗಿಂದ ಕೊನೆಯ ದೇವಾಲಯದ ನಂತರ ಇನ್ನು ಜಗತ್ತಲ್ಲಿ ಯಾವ ದೇವಾಲಯದಲ್ಲೂ ಯಾವ ಶಕ್ತಿಗಳು ಇರಲ್ಲ, ಎಲ್ಲವೂ ದಕ್ಷಿಣ ಭಾಗದಲ್ಲೇ ಬಂದುಬಿಡ್ತಾಳೆ. ಮೈಸೂರು ಬೆಂಗಳೂರು ಡಿಸ್ಟ್ರಿಕ್ಟ್ ಮಧ್ಯಭಾಗದಲ್ಲಿ ನೆಲೆಸಿಬಿಡ್ತಾಳೆ. ಈ ಶಕ್ತಿಗೋಸ್ಕರ ನಾವುಗಳು ಆ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಋಷಿಮುನಿಗಳು ಮಾತಾಡಿ ಪರಿಪೂರ್ಣವಾಗಿ ಮೇ ಮಾಸದಲ್ಲಿ ಒಂದೇ ದಿವಸದ ಗುರುವಾರದಂದು ವಿಶೇಷವಾಗಿರ್ತಕ್ಕಂಥ ಮುಹೂರ್ತ ನಿಮಗೆ ಕೊಡ್ತೀನಿ. ಆ ದಿನ ವಿಶೇಷ ಕಾರ್ಯಕ್ರಮದಲ್ಲೇ ಎಲ್ಲರೂ ಪಾಲ್ಗೊಳ್ತಕ್ಕಂಥ ಅವಕಾಶ. ಇಲ್ಲಿ ಸೇವಾ ವಿಭಾಗ ಅಂದರೆ 9 ನವ ಆವರಣಗಳ ದುರ್ಗಾ ಹೋಮಗಳ ನಡೀತಕ್ಕಂಥ ವಿಚಾರ. 9 ಹೋಮಗುಂಡಗಳ ಸಮೇತವಾಗಿ, ಈ ಹೋಮಗುಂಡಗಳ ಸಮೇತವಾಗಿ 9 ಆವರಣಗಳಲ್ಲಿ 9 ನವರಂಧ್ರಗಳ ಸಮೇತವಾಗಿ ಅವಳ ಆವರಣಗಳು ಏನೇನು ಕೂತ್ಕೊಂತಾಳೆ ಅದನ್ನು ಶ್ರೀಚಕ್ರ ಉಪಾಸನೆ ಅಂತ ಕರಿತೀವಿ. ಒಂದು ಶ್ರೀಚಕ್ರ ಉಪಾಸನೆ ಮಾಡಿದ್ರೆ 300 ಮುಕ್ಕೋಟಿ ದೇವತೆಗಳಿಗೆ ಒಂದು ನಮಸ್ಕಾರ ಅಂತ. ಆ ನಮಸ್ಕಾರವನ್ನು ಎಲ್ಲ ಜಗತ್ತು ಮಾಡಬೇಕಾದ ಒಂದು ಅವಕಾಶ. ಆ ಜಗತ್ತು ಪೂರ್ತಿ ನಾವು ಆ ದೇವಿಗಳನ್ನು, ಎಷ್ಟೋ ದೇವತೆಗಳು ಭೂಮಿ ಸ್ಪರ್ಶವನ್ನು ಮಾಡ್ತಾರೆ, ಅಷ್ಟು ದೇವತೆಗಳು ಬಂದುಬಿಟ್ಟಿದ್ದಾರೆ. ಆ ವಿಚಾರಪೂರ್ವಕವಾಗಿ ನಮಸ್ಕರಿಸೋಕ್ಕೋಸ್ಕರ, ನಾವು ಆ ಧನ್ಯವಾದಗಳನ್ನು ದೇವಿಗೆ ಸಲ್ಲಿಸೋಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಪಡ್ತಾ ಇರತಕ್ಕಂಥ ದಿನ.
ಆ ದಿನ ತಾವೆಲ್ಲರೂ ಬಂದು ಪಾಲ್ಗೊಳ್ತಕ್ಕಂಥದ್ದು. ಇದಕ್ಕೆ ಸೇವಾ ಅಂತಕ್ಕಂಥ ವಿಚಾರ ಇದೆ. ಆ ಸೇವೆ ವಿಭಾಗದಲ್ಲಿ ಬಹಳ ಜನಕ್ಕಿಲ್ಲ ಶತ ಅನುಗ್ರಹತೆ ಸಿದ್ಧಿ, ಅಂದರೆ 1,000ದ ಶತ, ಅಂದರೆ 1,108 ಜನಕ್ಕೆ ಮಾತ್ರ ಸೇವೆ ಅವಕಾಶ ಇರುತ್ತೆ. ಆದರೆ ಬಂದು ಪಾಲ್ಗೊಂಡು ದೇವರ ದರ್ಶನವನ್ನು ಮಾಡೋಕ್ಕೆ ಎಲ್ರಿಗೂ ಇರುತ್ತೆ. ಆದರೆ ಸೇವೆ ಮಾತ್ರ 1,108 ಜನಕ್ಕೆ ಮಾತ್ರ. ಇದನ್ನು ಹೆಚ್ಚಿನ ಮಾಹಿತಿಗಳಿಗೆ, ಹೆಚ್ಚಿನ ವಿವರಗಳಿಗೆ ಸಂಸ್ಥೆ ಮುಖಾಂತರವಾಗಿ ತಾವುಗಳೆಲ್ಲ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನಕ್ಕೆ ಬಂದು ವಿವರಗಳನ್ನು ಕೇಳ್ಕೋಬಹುದು. ಇದಕ್ಕೆ ಅವಕಾಶ ಕೂಡ ನೀವುಗಳ ಸೇವೆಯನ್ನು ತಗೊಳ್ಳೋಕ್ಕಾಗಲಿ, ಸೇವೆಗೆ ಬರೋದಾಗಲಿ, ಸೇವೆಗಳೆಲ್ಲ ಪಾಲ್ಗೊಳ್ಳೋದಾಗಲಿ, ಬಂದು ನೋಡೋಕ್ಕೆ, ದೇವರ ದರ್ಶನಕ್ಕೆ, ಸಾರ್ವಜನಿಕರು ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಎಲ್ರಿಗೂ ಅರ್ಹತೆ. ಆದರೆ ಉಚಿತವಾಗಿದ್ದರೂ ಸಹ ಸೇವೆ ಮಾತ್ರ 1,180. ಅಂದರೆ ಆ 1,110 ಪರಿಪೂರ್ಣವಾಗಿ ಪರಿವರ್ತನೆ ಮಾಡತಕ್ಕಂಥ 2 ವಿಭಾಗದಲ್ಲಿ ಗಂಡು ಮತ್ತು ಹೆಣ್ಣು ಪಾರ್ವತಿ ಪರಮೇಶ್ವರನಿಗೆ ಗಿರಿಜಾ ಕಲ್ಯಾಣ ಅಂತ ಕರಿತೀವಿ. ಇವನಿಗೆ ನಮಸ್ಕರಿಸಿ ಆ ಪಾದಾರವಿಂದಕ್ಕೆ ಅನುಗ್ರಹವಾಗಿ ಪಾಲ್ಗೊಳ್ತಕ್ಕಂಥ ಅವಕಾಶಕ್ಕೆ ನಾವುಗಳು ಮಾಡ್ತಕ್ಕಂಥದ್ದು ಏನು ಗೊತ್ತಾ, ಬರೀ ಮಾರ್ಚ್ ತಿಂಗಳಲ್ಲಿ ಮಾತ್ರ. ಅಂದರೆ ಆ ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕಿಂದ ಹಿಡಿದು, ಮಾರ್ಚ್ 1ನೇ ತಾರೀಕಿಂದ ಹಿಡಿದು 30ನೇ ತಾರೀಕುವರೆಗೂ ಮಾತ್ರ. ಅದಾದಮೇಲೆ ಇರೋದಿಲ್ಲ. ಅಷ್ಟರೊಳಗೆ ಯಾಕೆಂದರೆ ಮಹಾಕಾಳ ಸರ್ಪ ಯಾಗ ಮಾಡಿದಾಗಲೂ ಅಷ್ಟೇ, ಎಷ್ಟು ಹೇಳಿದ್ವಿ ಅಂದರೆ ಸಿಸ್ಟಮ್. ಇದಾದ ಮೇಲೆ ಇಲ್ಲವೇ ಇಲ್ಲ, ಯಾರು ಬರೋ ಹಾಗಿಲ್ಲ, ಮುಗಿದೋಯ್ತು. ನೀವು ಎಷ್ಟೇ ತೊಗೊಂಬಂದು ನಾನು ಸೇವೆ ಮಾಡ್ತೀನಿ ಅಂದರೂ ಆಗೋದಿಲ್ಲ. ನಿಮಗೆ ಇರತಕ್ಕಂಥದ್ದು ಒಂದೇ ತಿಂಗಳ ಅವಕಾಶ, ಬಂದು ಪಾಲ್ಗೊಳ್ಬೋದು. ಇದಕ್ಕೆ ಕೂಡ ರೂಪರೇಖೆಗಳನ್ನು ಮಾಡಿಕೊಡ್ತೀನಿ. ಪ್ರತಿಯೊಬ್ಬರು ಆ ಸಂಸ್ಥೆಗೆ ಬರಬಹುದು. ಮೂಲ ಮಂತ್ರವನ್ನು ಹೇಳ್ತಕ್ಕಂಥ ವಿಚಾರ, ಮೂಲವಾಗಿರ್ತಕ್ಕಂಥ ನಂಬರ್ ಕೂಡ ನಿಮಗೆ ತಿಳಿಸ್ಬೇಕು. ಅದನ್ನು ನಾವು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಕೊನೆಯದಾಗಿ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಬಂದು ಪಾಲ್ಗೊಳ್ತಕ್ಕಂಥದ್ದು ಹೆಚ್ಚಿನ ಮಾಹಿತಿ ತಗೊಳ್ಳೋದು.